ಇದೇ ರುದ್ರಭೂಮಿ. ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮಧಾತರನ್ನು ಹೂತಿಟ್ಟಿರುವ ಸಮಾಧಿಗಳು. ಓಂ ಶಾಂತಿ. ಸೌಬಲರಾಜ ಶಕುನೆ, ಸೌಬಲರಾಜ ಶಕುನೆ, ಏನು ಯೋಚಿಸುತ್ತಿರುವೆಯೋ? ದುಷ್ಟ ದುರ್ಯೋಧನ ಮನೆಯಲ್ಲಿ ಮೃಷ್ಟನ್ನವನ್ನು ಉಂಡು ಸುಖದ ಸುಪ್ಪತ್ತಿಯನ್ನು ಉರುಳಾಡುತ್ತಿರುವೆಯಾ? ಯೋಚಿಸುತ್ತಿರುವೆಯಾ? ಏನಾಯ್ತು ಶಪಥ? ಏನಾಯ್ತು ಸೇಡು? ಏನಾಯ್ತು ಶಪಥ? ಸದ್ದು ಸೌಬಲರಾಜ ಶಕುನಿಯ ಆಶ್ವಾಸನಗಳನ್ನೇ ಹಲ್ಲಗಳೆಯುತ್ತಿರುವ ಮಾಮಾರೊಳಗಡೆ ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಚದ ಕೇಕೆ, ಏನಿ ಪ್ರಳಯಾಲೆ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವದ ಅಖಂಡ ಬರದ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟ ದ್ಯೂತ ವಿದ್ಯಾ ವಿಶಾರದನುವಾದ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಕೆಲವು ನನ್ನ ವಂಶಕ್ಷಯಕ್ಕೆ ಕಾರಣೀಕರ್ತನಾದ ದುರ್ಮಾತ, ದುರ್ಜಾತ, ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ದಿಗಂತ ಪಾತಾಳ ಕಾರದಲ್ಲಿ ಇರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಕಡು ಹಿಂಸೆಗಳನ್ನು ನೆನೆಸಿಕೊಂಡರೆ ಈಗಲೂ ನನ್ನ ಗಂಡಿದೆ ಗುಂಡಿಗೆ ಗಡಗಡಗಡದ ನಡುಗಳ ನನ್ನ ಈ ಕೈ ಕಾಲುಗಳು ಕಂಪಿಸು, ಕೋಟಿ ಕಟಾರಿಗಳು ಏಕಕಾಲದಲ್ಲಿ ಈ ನನ್ನ ಹೃದಯಕ್ಕೆ ಚುಚ್ಚಿದಂತೆ ಭಾಸವಾಗುತ್ತಿರುವುದು. ಈ ನನ್ನ ನರನಾಡಿಗಳಲ್ಲಿ ರಕ್ತವು ಕ್ವತ 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 ಕ್ವತನೆ ಉರಿಯಲಾರಂಭಿಸುವುದು. ದುರ್ಯೋಧನ, ಅಂದು ನಿನ್ನ ಕತ್ತಲೆಯ ದಿಗಂತ ಪಾತಾಳ ಕಾರಾಗೃಹದಲ್ಲಿ ನೀನು ನಮಗೆ ದಿನಕ್ಕೆ 1 ಹಿಡಿ ಅನ್ನ, 1 ಹೊಳಲು ನೀರು ಕೊಡುತ್ತಿದ್ದೆ. ಏಕೆ ಆ ಅನ್ನಕ್ಕಾಗಿ ನಾವು ಸಹೋದರರೆಲ್ಲರೂ ಕಚ್ಚಾಡಿ ಸಾಯಲೆಂದಲ್ಲವೇ ದುರ್ಯೋಧನ? ಕಚ್ಚಾಡಿ ಸಾಯಲೆಂದಲ್ಲವೇ? ಆದರೆ ನೀನು ಕೊಡುತ್ತಿದ್ದ 1 ಹಿಡಿ ಅನ್ನ, 1 ಹೊಳಲೆ ನೀರು ನಮ್ಮಗಳ ಹಸಿವು ನೀಗಿಸುತ್ತಿರಲಿಲ್ಲ ದುರ್ಯೋಧನ. ನಮ್ಮಗಳ ಹಸಿವು ನೀಗಿಸುತ್ತಿರಲಿಲ್ಲ.
ಆಗ ನನ್ನೆಲ್ಲ ಸಹೋದರರು ಸೇರಿ ನಿರ್ಧರಿಸಿ ಆ ಅನ್ನವೆಲ್ಲವನ್ನು ನನಗೊಬ್ಬನಿಗೆ ಕೊಟ್ಟು ಈ ನನ್ನ ದೇಹದಲ್ಲಿ ಉಸಿರು ನಿಲ್ಲುವಂತೆ ಮಾಡಿ ನಿನ್ನ ಮೇಲೆ ಹೇಳಿ ನನ್ನ ಸಹೋದರರೆಲ್ಲರೂ ಉಪವಾಸದಿಂದ ಹಸಿವು ತಾಳಲಾರದೆ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಅವರ ಸಾವಿನ ಸ್ಥಿರಶೂನ್ಯ ದೃಶ್ಯವು ನನ್ನೀ ಶ್ರುತಿ ಪಟಲದಿಂದಳಿಯದೆ ಉಳಿದು ನಿರಂತರ ಪ್ರಭಾಗ್ನಿ ಜ್ವಾಲೆಯಿಂದ ಬೆಂದು ನೊಂದು ಒಂದು ಕೃತವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ವಿಚಿತ್ರವಾಗಿ ಛಿದ್ರವಾಗಿ ತುಂಡರಿಸಿ ನೋಡಿದರು. ತುಂಡರಿಸಿ ನೋಡಿದರು. ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಎಂಬ ಮಾತ್ಸರ್ಯದ ವಾಕ್ಯಗಳನ್ನು ಹಾಕಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ ದುರ್ಯೋಧನ. ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಈ ಶಕುನಿಯ ಸೇಡಿನ ಜ್ವಾಲೆಯು, ಪ್ರತೀಕಾರದ ಮಾತ್ಸರ್ಯವು, ಮುಯ್ಯಿಗೆ ಮುಯ್ಯಿ ಎಂಬ ಈ ನನ್ನ ತತ್ವವು ನನ್ನ ಹೃದಯದಲ್ಲಿ ಧಾಗ 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 ಧಗಧಗ ನೊತ್ತಿದೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರೋಣ. ಧಗಧಗ ನೊತ್ತಿದೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂತೂ ಪೂರ್ವಂತದರು. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂತೂ ಪೂರ್ವಂತದರು. ಧಗಧಗ 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 ನೊತ್ತಿದೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ಸೋಲಿಸಿ ನಮ್ಮನ್ನು ಕುರುಪತಿ ಬಂದನು ಸೆರೆಯೊಳಗಿದ್ದ ಗೌರವ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅಂದಿನವತ್ತ ಸೆರೆಯೊಳಗಿ. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು, ತಮಗೊದಗಿತು ಸೆರೆಮನೆಗಳ ತಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆಮನೆಗಳ ತಾವು. ದಗದಗ 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 ನೊತ್ತಿದೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ನೂರ್ವರಲ್ಲೊಬ್ಬನೇ ಉಳಿದಿಗನೀಗ ತೀರಿಸಲರ ಸಾಲವ ಬೇಗ. ನೂರ್ವರಲ್ಲೊಬ್ಬನೇ ಉಳಿದಿಗನೀಗ ತೀರಿಸಲರ ಸಾಲವ ಬೇಗ. ಸಂಬರವಾಗಿದೆ ಎಣ್ಣೆಯ ಸೇಡು 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 ಸೇಡು. ಸಂಬರವಾಗಿದೆ ಎಣ್ಣೆಯ ಸೇಡು, ಮಸಾಣವೆನಿಪುದು ಕೌರವನಾಡು. ಸಂಬರವಾಗಿದೆ ಎಣ್ಣೆಯ ಸೇಡು, ಮಸಾಣವೆನಿಪುದು ಕೌರವನಾಡು. ದಗದಗ 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 ನೊತ್ತಿದೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ದಗದಗ ನೊತ್ತಿದೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂತೂ ಪೂರ್ವಂತದರು. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದೆಂತೂ ಪೂರ್ವಂತದರು. ದಗದಗ ದಗದಗ ಧಗ ಧಗ
ಧಾಗ ಧಾಗ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಗಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಈ ಗಾಂಧಾರ ವಂಶದ ರತ್ನ ಖಚಿತ ಸಿಂಹಾಸನದ ಮೇಲೆ ಕುಳಿತು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಈ ನಿನ್ನ ಕುತಂತ್ರದಿಂದ ಬರೀ ಗಾಳಿ ಗೋಪುರವಾದ ಬರೀ ಗಾಳಿ ಗೋಪುರವಾ. ಆದರೂ ಚಿಂತೆ ಇಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರರು, ಅದರಲ್ಲೂ ನಿನ್ನಂತಹ ಕಟು ಮೋಸಗಾರರು, ನನ್ನಂತಹ ಕಪಟಿ ಮೋಸಗಾರರಿಂದಲೇ ಸಂಹರಿಸಬೇಕೆಂಬ ಹಿರಿಯರ ನಾಣ್ಣುಡಿಗಳನ್ನು ಅನುಸರಿಸಿ ಇದುವರೆಗೂ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸಿದನು ದುರ್ಯೋಧನ. ಅಡ್ಡದಾರಿಯಲ್ಲೇ ನಡೆಸಿದನು. ಇನ್ನು ಮುಂದೆ ನಡೆವ ಕುರುಕ್ಷೇತ್ರ ಯುದ್ಧದಲ್ಲಿ ಆ ನಿನ್ನ ಹಸ್ತಿನಾವತಿಯ ರತ್ನ ಖಚಿತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ನಿನ್ನ 99 ಮಂದಿ ಸಹೋದರರೊಂದಿಗೆ ನಿನ್ನನ್ನೂ ನಾಶ ಮಾಡದ ಹೊರತು ಈ ಸೌಬಲ ರಾಜ ಶಕುನಿಗೆಲ್ಲಿಯ ನಿದ್ರೆ, ಇನ್ನೆಲ್ಲಿಯ ನೆಮ್ಮದಿ, ಈ ಶಕುನಿಗೆ ಶಾಂತಿಯು ದೊರಕಬೇಕಾದರೆ ನಿನ್ನ ಸತಿ ಭಾನುಮತಿ ಮಂಡೆಗೆದರೆ ಮುಂಡೆಯಾಗಿ ನಿನ್ನ ಚಿನ್ನ ಭಿನ್ನ ರುಂಡ ಮುಂಡಗಳ ಮೇಲೆ ಬಿದ್ದು ನರಳಾಡಿ ಸಾಯುವುದನ್ನು ಎಂದು ನನ್ನ ನಯನಗಳಿಂದ ನೋಡುವೆನೋ, ಅಂದೇ ಈ ಸೌಬಲ ರಾಜ ಶಕುನಿಯ 99 ಮಂದಿ ಸಹೋದರರ ಆತ್ಮಕ್ಕೆ ಶಾಂತಿ, ಅಂದೇ ಈ ಶಕುನಿಯ ಮನಸ್ಸಿಗೆ ಮನಃಶಾಂತಿ, ಅಂದೇ ದೊರಕುವುದು ವಿಶ್ರಾಂತಿ. ಅಣ್ಣ 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 ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೇಳಬೇಡಿ. ಅದೋ ದುರ್ಯೋಧನನ ಕತ್ತಲೆಯ ದಿಗಂತ ಪಾತಾಳಕಾರ ಗೃಹದಲ್ಲಿನ ನನ್ನ ಸಹೋದರರ ಆರ್ತನಾದ. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ಅಳಬೇಡಿ
ಅಳಬೇಡಿರೋ ನನ್ನ ಅಥಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, ಅಳಬೇಡಿರಿ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, ಅಳಬೇಡಿರಿ. ಸಮಯವ ಸಾಧಿಸಿ ಸಹಸ್ರು ದುರ್ಯೋಧನನ ಕೌರವ ಸಮಯವ ಸಾಧಿಸಿ ಸಹಸ್ರು ದುರ್ಯೋಧನನ ಸತ ಸಹೋದರ ಹತ ಮಾಡಿಸುವೆನು. ಸತ ಸಹೋದರರ ಹತ ಮಾಡಿಸುವೆನು. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, ಅಳಬೇಡಿರಿ. ಕೆರಳಿಸಿ ಪಾಂಡವರ ಕೌರವ ಯೋಧರ ದುರ್ಯೋಧನೋ ಕೆರಳಿಸಿ ಪಾಂಡವರ ಕೌರವ ಯೋಧರ ನರಕಳ ಭರವನು ರಣದಿ ಚೆಲ್ಲಿಸುವೆನು. ನರಕಳ ಭರವನು ರಣದಿ ಚೆಲ್ಲಿಸುವೆನು. ಅಳಬೇಡಿರು ನನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, ಅಯ್ಯೋ ಸೋದರರೇ, ಅಮ್ಮ ಸೋದರರೇ, ಸೋದರರೇ. ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳವೇ. ಆ ದುರ್ಯೋಧನನ 99 ಮಂದಿ ಸಹೋದರ ಚಿನ್ನ ಭಿನ್ನ ರುಂಡ ಮುಂಡಗಳಿಂದ ನಿಮಗೆ ಆ ನರಕದಲ್ಲಿ ನಿರಾಂಜನವನ್ನೇ ಮಾಡಿ
ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನ ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಮುಂದೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಸೌಬಲ ರಾಜ ಶಕುನಿಯಿಂದ ಉಂಟಾಗುವ ಹಿಂಸೆಯು ಅತೀ ಭಯಾನಕವೆನಿಸುವುದು. ಅತೀ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ನಿಟ್ಟುಸಿರು ಬಿಡುವವರು ಇಲ್ಲದಂತೆ ಮಾಡಿ ನೇರವಾಗಿ ನಿನಗೆ ನರಕದ ಮಾರ್ಗವನ್ನೇ ಇಳಿಸುವೆನವ. ನರಕದ ಮಾರ್ಗ ಯಾರಿಗೆ ಮಾವ? ನರಕದ ಮಾರ್ಗ ಅತ್ಯಾರಿಗೆ ನಿನಗೆ. ಅಯ್ಯಯ್ಯೋ ಸಾರ್ವಭೌಮ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ಕೌರವೇಶ್ವರ. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಏನಯ್ಯ ನಿನ್ನ ಗರ್ಜನೆ? ಭಾವ, ಹಸಿದ ಹೆಬ್ಬುಲಿಯಂತೆ ಹಾರುಬಡಿಸುತ್ತಿರುವೆಯಲ್ಲ. ಹಾಗಾದರೆ ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಹೋರಾಡಲು ಸೈನ್ಯ ಸಮೇತವಾಗಿ ಬರುತ್ತಿರುವರೆಂದು ಆ ದೂತನು ಸಮಾಚಾರ ತಂದನಲ್ಲವೇ? ಹೌದು ಮಾವ. ಮಾವ, ಈ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಸೂರನು 12 ತೋಳ್ಬಲೆಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ನಡಗಿಸಬಲ್ಲೆ. ಆದರೆ ನಾತಿ ಹಿಂಸೆ ಸ್ವಯೂತಕಲ. ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದರು. ಅದಕ್ಕೆ ನಿನ್ನ ಮೇಲಿನ ಅಭಿಮಾನದಿಂದ ಆತನ ಮಾತುಗಳನ್ನು ನಿರಾಕರಿಸೇ ಬಿಟ್ಟೆ. ಪೂರ್ವೇಶ್ವರ ಮಾವ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಹೌದ ಮಾವ? ಅವನ ಮಾತು ಅಷ್ಟೇನು ಪರಿಗ್ರಾಹ್ಯವಲ್ಲ ಬಿಡು ಕೌರವೇಶ್ವರ. ಶಾಸನ ಬರುತ್ತಿರುವನು. ದುರಾತ್ಮದಲ್ಲಿ ದುರಾತ್ಮಕರ ದುರಾತ್ಮದಲ್ಲಿ ದುರಾತ್ಮಕರ ಅಖಂಡ ಪಡವೆಯೋ ಮಂಡ ಬೆಳೆದು ಚಂದ ನೋಡಿ ಸಿಗದು ನಡುವೆ ಮಂಡ ಬೆಳೆದು ಚಂದ ನೋಡಿ ಸಿಗದು ನಡುವೆ ರಾಷ್ಟ್ರದಲ್ಲಿ ರಾಷ್ಟ್ರದ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಅಣ್ಣ, ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು ಅಣ್ಣ. ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಗೆ ಯದುನಂದನನು ಅಗ್ರಜಾನ್ವಿತಗೆ ಯದುನಂದನನು ದರಿದ್ರಾನ್ವಿತ ಗೆಳೆಯ ವಿದುರನನು ಸಂಧಿಸಲ್ ಘನಕುಟೀರಗೆ ಹೋಗಿರ್ಪನೈ ಘನಕುಟೀರಗೆ ಹೋಗಿರ್ಪನೈ ಸೈಸಲ ಸದಳವು ಎನಗೆ ಅಗ್ರಜ ಆ
ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರು ಮುರುಕುಡು ಜೋಪಡಿಯನ್ನು ಆಶ್ರಯಿಸಿರುವಂತೆ ನೋಡಿದ್ಯಾ ಅಣ್ಣ, ಎಷ್ಟೊಂದು ಅವಹೇಳನ. ಅವಹೇಳನಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು ಇರಬಹುದು. ಆತನಿಗೆ ವಿದುರನಂತ ಭಕ್ತರಿಲ್ಲದೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆಯತ್ತಮ್ಮ. ಅಣ್ಣ, ಆದರೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ತಿರಸ್ಕರಿಸು ಅಪಮಾನಕರ. ಅಣ್ಣ, ಕುಲ ಛಲವೆಂಬ ಗದೆ ಹಿಡಿದ ಪಂಟ ಆ ಬಂಡ ಭೀಮನ ರುಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿರಕ್ತವನ್ನು ಇರಲು ಸದಾ ಸಿದ್ಧನಿದ್ದೇನೆ. ಬಾರಿ ಬಾರಿಗೂ ನೀನವರನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಅವರ ಅಟ್ಟಹಾಸವನ್ನು ಮಟ್ಟ ಹಾಕಿ ಬೀಳತಕ್ಕವನಲ್ಲ. ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ಹೆಚ್ಚಳ ಭೇದಿಸಿ ದ್ರೋಹಿಗಳ ಮದವು ಮುರಿವೆ ಹೆಚ್ಚಳ ಮದವು ಮುರಿವೆ ಹೆಚ್ಚಳ ಮದವು ಮುರಿವೆ ಹೆಚ್ಚಳ. ಮಾವ, ಈ ನನ್ನ ಪ್ರಿಯ ಸಹೋದರ ಕೋಪವನ್ನು ಶಾಂತಿಪಡಿಸಲು ನನಗೂ ಒಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ನೋಡಿದೆ ಮಾವ, ಮದಗಜಗಷ್ಟಿದ್ದರೂ ಸಿಂಹಕ್ಕೆ ಸಾಟಿ ಆಗಬಲ್ಲರೆ. ಈಗಿರುವಾಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಆವಾ ಏನು ಏನು ಆ ಕೃಷ್ಣನ ಜೊತೆ ಶಾಂತಿ ಸಂಧಾನವೇ? ಹೌದು ಮಾವ. ಆ ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿಗೆ ಬರುತ್ತಿರುವನೆಂದು ಭಾವಿಸಿರುವೆಯಾ? ಅವನು ಶಾಂತಿ ಸಂಧಾನಕ್ಕೆ ಬರುವವನೇ ಆಗಿದರೆ ಈ ದುರ್ಯೋಧನ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರ ವಿದುರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದಷ್ಟು ಅವಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾದ ನೀನು ಈ ಅವಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ ಕೌರವೇಶ್ವರ? ಮಾವ, ಆ ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ? ಮಾವ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಮಾವ, ಭರತ ವರ್ಷದಲ್ಲಿ ನಿಮ್ಮಂತಹ ಕ್ಷತ್ರಿಯರನ್ನು ವಧಿಸಲೆಂದೇ ಅವನ ಜನ್ಮ ತಾಳಿರುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಜರಾಸಂಧ ಶಿಶುಪಾಲರು ನಿನಗೆ ಎಂತಹ ಮಿತ್ರರಾಗಿ. ಹೌದು ಮಾವ. ಅವರನ್ನು ಕಾರಣವಿಲ್ಲದೆ ಸಂಹರಿಸಿ ಸೋದರ ಮಾವನಾದ ಕಂಸನನ್ನು ಓದಿಸಿ ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನ ಸಹೋದರರನ್ನು ಸುರಪಾನ ಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವವನಿಗೆ ರಾಜಮನ್ನಣೆ ಕುರುರಾಜ. ಹಾಗಾದರೆ ಆ ದಿನ ನನ್ನನ್ನು ದ್ವಾರಕ್ಕೆ ಕಳಿಸಿದ್ದೇಕೆ? ಆ ನಂದಗೋಪಾಲ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗುತ್ತೆ ಮಾವ. ಕೌರವೇಶ್ವರ ಮಾವ, ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸುಲಭವಾಗಿ ಸರಸವಾಡಬಹುದಲ್ಲವೇ? ಅದು ಹೇಗೆ ಮಾವ?
ಹೇಗೆ ಮಾವ? ಅದು ಹೇಗೆ ಮಾವ? ಕೌರವೇಶ್ವರ, ಆ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಅತೀ ಅವಶ್ಯಕವಾಗಿತ್ತು. ಹೌದು ಮಾವ. ಒಂದು ವೇಳೆ ಆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ಸೇರಲು ಬಯಸಿದ್ದಲ್ಲಿ ನೀನದನ್ನು ನಿಸಂಕೋಚವಾಗಿ ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನೀನು ಬೇಡ, ನಿನ್ನ ಸೈನ್ಯವನ್ನು ಮಾತ್ರ ಕಳುಹಿಸು ಎಂದು ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಈ ಸಂಕಷ್ಟದಿಂದ ಪಾರು ಮಾಡಿದನು ಕೌರವೇಶ್ವರ. ಮಾವ, ಆ ಕೃಷ್ಣನ ಮೇಲಿನ ದ್ವೇಷದಿಂದ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಆತನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುತ್ತದೆ. ಏನೆಂದೆ ಕೌರವೇಶ್ವರ? ಏನೂ ಮುರಿಯದ ಪಾಪ ಪಾಂಡವರೇ. ಪಾಪ, ಪುಣ್ಯ, ಧರ್ಮ, ದಯೆ, ದಾಕ್ಷಿಣ್ಯ ಇಂತಹ ವಿಮರ್ಶೆಗಳನ್ನು ಎಲ್ಲಿ ಕಲಿತೆ ಮಗುವೇ? ಎಲ್ಲಿ ಕಲಿತೆ? ಆ ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಮಾವ. ಮಾವ, ಒಂದು ವೇಳೆ ನೀನು ಆ ಕೃಷ್ಣನ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಸಾಕು ಸುಮ್ಮನಿರೀಗ. ಆ ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ಈ ರಾಜ್ಯದ ಮೇಲಿನ ಹಕ್ಕು ಅಧಿಕಾರಗಳು ನಷ್ಟವಾಗುತ್ತವೆ. ಅದನ್ನು ಪುನಃ ಹೊಂದುವುದರೆಂದರೇನು ಕೌರವೇಶ್ವರ? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವೇ ಸುಯೋಧನ? ನಿಜವಾಗಿಯೂ ಆ ಪಾಂಡವರು ನಿನ್ನಂತಹ ವೀರರು, ಶೂರರು, ಪರಾಕ್ರಮಿಗಳೇ ಆಗಿದ್ದಲ್ಲಿ ವೀರ ರಣಾಂಗಣದಲ್ಲಿ ಸೆಣಸಿ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡು ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ 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 ಎಂಬ ದೈನ್ಯ ವೃತ್ತಿ ಏಕೆ ಕೌರವೇಶ್ವರ? ಸರಿಯಾಗಿ ಹೇಳಿದೆ ಸೌವನ ರಾಜ. ಯುದ್ಧವೇ ಹೊರದು ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾಗದು. ಕೊಡಬಾರದು ದುರ್ಯೋಧನ, ಆಗದು. ಕೊಡಲು ನಾನು ಬಿಡುವುದೂ ಇಲ್ಲ. ಹಾ ಸುಯೋಧನ ಮಾವ, ಅಷ್ಟು ಮಾತ್ರವಲ್ಲ, ಭಾರಿಗೂ ಸಂಧಿಯ ನೆಪ ಮಾಡಿ ತನ್ನ ಒಣ ಪ್ರತಿಷ್ಠೆಯನ್ನು ತೋರಿಸುತ್ತಿರುವನಲ್ಲ ಆ ಕಪಟಿ, ಆ ಗೊಲ್ಲ, ಆ ಕಳ್ಳ ಕೃಷ್ಣನಿಗೂ ತಕ್ಕ ಆಗಲೇಬೇಕು ಮಾವ, ಆಗಲೇಬೇಕು. ಆಗಲೇಬೇಕು. ಸುಯೋಧನ ಮಾವ, ಈ ವಿಚಾರದಲ್ಲಿ ನನ್ನದೊಂದು ಚಿಕ್ಕ ಸಲಹೆ ಇರುವುದಲ್ಲ. ಏನು ಮಾವ ನಿನ್ನ ಸಲಹೆ? ಸುಯೋಧನ ಮಾವ, ಈಗ ಬೇಡ, ಸಮಯ ಬಂದಾಗ ತಿಳಿಸುವೆನು. ಮಾವ, ನಿನ್ನೀ ಕೃತಕದ ಮಳೆಗೆ ಸಿಲುಕಿ ಕುರು ಸಾಮ್ರಾಜ್ಯವೇ ಕೊಚ್ಚಿ ಹೋಗುತ್ತದೆ. ನಿನ್ನ ಸಲಹೆ ಹೊರತಾಗಿ ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಆದರೂ ನಿನ್ನ ಸಲಹೆಯಂತೆ ಆ ಪಾಂಡವರನ್ನ ಸಿಗಿವೆಂಕಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿದಲು ಚಕ್ರವರ್ತಿಯಾದ ನನ್ನ ಕಡೆ ಮದ ಮಂದದುಳ್ಳದುಂಡ ದೂರ್ತರ ಸಿಗಿವೆಂಕಣದಲ್ಲಿ ಪಾಂಡವರ ಮುಡಿ
ಬೆದರುತ್ತಿವೆ, ಭೀಮ ನೆರಗುತ್ತಿವೆ, ಪಾರ್ಥ ಹಾಡುತ್ತಲಿವೆ, ಸರದಿ ಹೇಳುತ್ತಲಿವೆ. ಕೃಷ್ಣನ ಹೃದಯಲ್ಲಿ ರಾಜದಾತೆಯಲ್ಲಿ ಗೆದ್ದು ಎನ್ನುವ ಕೋಪದಿ ಕಣ್ಣಲ್ಲಿ ಜಯಿಸುವೆ ಪಡ 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 ಮಾವ ಸಿಗುವಂತರದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಉಳಿದ ಚಕ್ರವರ್ತಿಯಾದ ನನ್ನ ಕಡೆ ಮದೋನ್ಮತ್ತ ದುಳ್ಳ ದುಷ್ಟ ದೂತರ ಸಿಗುವಂತರದಲ್ಲಿ ಪಾಂಡವರ ಮಾವ ಅಧಿಕಾರ ಎಂದಿಗೂ ಕೈ ತಪ್ಪಕೂಡದು, ಎಚ್ಚರ. ನಡೆಯೋ ನಡೆಯೋ ಕುರುಕುಲದ ಕೀಟವೇ ನಡೆ, ಹುಟ್ಟು ಕುರುಡನ ಕುನ್ನಿಯೇ ನಡೆ, ಮುಳ್ಳಿನ ಹಾದಿಯಲ್ಲಿಯೇ ನಡೆ, ಮುಗಿಸುವೆ ನಿನ್ನಯ ತೊಡೆ. ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲೆಯ. ಏನೆಂದೇ ಏನೆಂದೇ ಅಧಿಕಾರ ನಿನ್ನದು ಎಂಬ ಮದದಿಂದ ಹೊತ್ತಿ ಮೆರೆಯುತ್ತಿರುವೇನೋ ಮದಾಂಧ. ಇನ್ನೆಷ್ಟಿಲ್ಲವೋ ಈ ನಿನ್ನ ದರ್ಪ, ದೌರ್ಜನ್ಯ, ದುರಹಂಕಾರ, ಈ ನಿನ್ನ ಅಧಿಕಾರ. ಅಧಿಕಾರ 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 ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ದುಷ್ಟ ನಾನು ನೋಡುವೆ. ಅಧಿಕಾರ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ದುಷ್ಟ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದಿದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದಿದೆ ನನ್ನ ಮನದಲ್ಲಿ. ಕರೆಯಾಳೋ ಆಗಿದೆ ನಿನ್ನ ಮನದಲ್ಲಿ, ಕರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚುವಿದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಕೌರವ, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ನಿನ್ನದು ಎಂದು ಕೊಂಬಿರುತ್ತದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ದುಷ್ಟ ನಾನು ನೋಡುವೆ.
ಶೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನೋ. ಬಲೆ ಬಲೆ ಪಾರ್ಥ. ಶೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯದಿಂದ ಪ್ರಾಣ ಕೊಡುವ ಸೂತ ಕರ್ಣನು. ಅಯ್ಯೋ ಪಾಪ ಕರ್ಣ. ಶೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯದಿಂದ ಪ್ರಾಣ ಕೊಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಕದೆಯಿಂದ ನಿನ್ನ ಕೊಡೆಯ ಕುಟ್ಟಿಕೊಡುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಡುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಕೌರವ, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಮೂರ್ಖ ನಾನು ನೋಡುವೆ, ರೋಗಿ ನಾನು ನೋಡುವೆ, ದುಷ್ಟ ನಾನು ಶೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯದಿಂದ ಪ್ರಾಣ ಕೊಡುವ ಸೂತ ಕರ್ಣನು. ಅಯ್ಯೋ ಪಾಪ ಕರ್ಣ. ಶೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯದಿಂದ ಪ್ರಾಣ ಕೊಡುವ ಸೂತ ಕರ್ಣನು. ಹಿಡಿದೆದ್ದು ನಿಲ್ಲುವನು ಭೀಮಸೇನನು. ಹಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ಕೊಡೆಯ ಕುಟ್ಟಿಕೊಡುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಡುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಕೌರವ, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಮೂರ್ಖ ನಾನು ನೋಡುವೆ, ರೋಗಿ ನಾನು ನೋಡುವೆ, ದುಷ್ಟ ನಾನು ನೋಡುವೆ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಬೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಭೋರ್ಗರೆವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ದ್ವೇಷಾಗ್ನಿ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುತ್ತಿರುವ ಗುಡುಗು ಸಿಡಿಲುಗಳೇ, ಈ ಧರೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿ ಸೃಷ್ಟಿತ ಕೃತ್ರಿಮ ವಿಷದ ಮಳೆಗೆ ಈ ನಿನ್ನ ಕುರು ಸಾಮ್ರಾಜ್ಯವು ಕೊಚ್ಚಿ ಹೋಗಲಿದೆ ದುರ್ಯೋಧನ. ಕೊಚ್ಚಿ ಹೋಗಲಿದೆ. ಪಾಪಿ, ನಾನು ನಿನ್ನ ಹಿತೈಸಿ ಏನು ಮರುಳೇ. ಇಲ್ಲ ಇಲ್ಲ, ನಾನು ನಿನ್ನ ಹಿತೈಸಿ ಅಲ್ಲ. ಈ ನಿನ್ನ ಕುರುಕುಲದ ಸರ್ವನಾಶಕ್ಕಾಗಿ ಸದಾ ಹಂಬಲಿಸುತ್ತಿರುವವನೇ ಈ ಶಾಕುನಿ. ಈ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನೇನಾದರೂ ಬಲ್ಲಿಯೇನೋ. ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಹೂ ಎಂದರೆ ಈ ನಿನ್ನ ಕುರುಕುಲವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ. ಈ ಶಕುನಿಯಿಂದ ಕುರುಕುಲ ನಿರ್ನಾಮ.
ಮಾತ್ರವಲ್ಲ ದುರ್ಯೋಧನ, ಶಕುನಿ ಎಂಬ ಮೂರಕ್ಷರದಲ್ಲಿ ಮಧ್ಯದಲ್ಲಿರುವ ಕೂ ನಿರ್ಗಮಿಸಿದರೆ ಏನಾಗುವುದು? ಶನಿ, ನಿನ್ನ ಪಾಲಿನ ಜನ್ಮ ಶನಿ. ಮುಂದೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಜನ್ಮ ಶನಿಯು ನಿನ್ನ ಹೆಗಲೇರಿ ನಿನ್ನಿಂದಲೇ ಈ ನಿನ್ನ ಕುರುವಂಶವನ್ನು ಸರ್ವನಾಶ ಮಾಡಿಸುವನು. ಎಂದು ನಿನ್ನ ಕುರುಕುಲದ ಸರ್ವನಾಶವಾಗುವುದೋ ಅಂದೇ ಈ ಸೌಭರರಾದ ಶಕುನಿಯ 99 ಮಂದಿ ಸಹೋದರರ ಆತ್ಮಕ್ಕೆ ಆನಂದ, ಈ ಶಕುನಿಯ ಮನಸ್ಸಿಗೆ ಪರಮಾನಂದ, ಅಂದೇ ದೊರಕುವುದು ಮಹದಾನಂದ. ಆನಂದ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ವೀರರ ಹೃದಯವನು ಭೇದಿಸಿ ಹರುಸದಿ ಮೆರೆಯುವೆನು. ಕೌರವ ವೀರರ ಹೃದಯವನು ಭೇದಿಸಿ ಹರುಸದಿ ಮೆರೆಯುವೆನು. ಅನುಜರ ಸೆರೆಯೊಳು ಕೊಂದ ದುರುಳರ, ಅನುಜರ ಸೆರೆಯೊಳು ಕೊಂದ ದುರುಳರ, ಕಡುನರ ಕದಳು ಮುಳುಗಿದುವೆ, ಕಡುನರ ಕದಳು ಮುಳುಗಿದುವೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಪಾಂಡವರ ಸಂಗ್ರಾಮ, ಆ ಕುರುಕುಲ ವಂಶದ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ, ಆ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಆ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಆ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಗಳ ಕೊಂದಿಸುವೆ, ಆ ಕುರಿಗಳ ರಣದೊಳು ಬಲಿ ಕೊಡುವೆ. ಕೌರವ ಕುರಿಗಳ ಕೊಂದಿಸುವೆ, ಆ ಕುರಿಗಳ ರಣದೊಳು ಬಲಿ ಕೊಡುವೆ. ಈ ಸೇಡಿನ ಸರ್ಪ
ಸರ್ಪದ ಸಪುನಿಯ ವೇದ ಗುರುಕುಲ ನಿರ್ನಾಮ ಆನಂದವ ವಂದುವೆನ ಸರ್ಪದ ಸಪುನಿಯ ವೇದ ಗುರುಕುಲ ನಿರ್ನಾಮ ಆನಂದವ ವಂದುವೆನ ಆನಂದ ಆನಂದ ಈಶನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ ಕಾಳ ಸರ್ಪ ವಿಷ ಜ್ವಾಲೆಯ ಧರಿಸಿ ಹಿಂದಿನ ಸೇಡನು ಮನದೊಳಗಿರಿಸಿ ಕಾಳ ಸರ್ಪ ವಿಷ ಜ್ವಾಲೆಯ ಧರಿಸಿ ಹಿಂದಿನ ಸೇಡನು ಮನದೊಳಗಿರಿಸಿ ಅಂದು ನೀ ಮಾಡಿದ ಮಾತಕ್ಕೆ ನಾನು ಅಂದು ನೀ ಮಾಡಿದ ಮಾತಕ್ಕೆ ನಾನು ಬಲಿ ಕೊಡಿಸುವೆನು ಕುರುಕ್ಷೇತ್ರದಿ ಬಲಿ ಕೊಡಿಸುವೆನು ಕುರುಕ್ಷೇತ್ರದಿ ಆನಂದ ಆನಂದ ಈ ಸಗುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ ನಮೋ ದೇವಾ ದೇವದೇ ದೇವ ಪರಮಾತ್ಮ ಸೃಷ್ಟಿಕರ್ತ ಜನಮೋ ದೇವಾ ದೇವದೇ ದೇವ ಪರಮಾತ್ಮ
ಭಕ್ತರ ಕಾಯೋ ದೇವಕಿ ತನಯ ಭಕ್ತರ ಕಾಯೋ ದೇವಕಿ ತನಯ ಪಾಪಿ ಜೀವನ ಸಾರ್ಥಕ ಪಡಿಸೋ ಪಾಪಿ ಜೀವನ ಸಾರ್ಥಕ ಪಡಿಸೋ ಜಯ ಜಯ ದೇವಾ ಕೃಷ್ಣ ಮಾಧವ ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ಬಹಳ ವಿಶೇಷವಾಗಿರುವುದು ದೇವ. ಎಂದಿಗೆ ಪರಮಾತ್ಮನು ಈ ನನ್ನ ತಲೆ ಮೇಲೆ ಆತನ ಅಭಯ ಹಸ್ತವನ್ನಿಡುವನು. ಯಾವದಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಪರಮ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಅಲ್ಲದೆ ಸಹಸ್ರಾರು ವರ್ಷಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾವ ಪಾದಸ್ಪರ್ಶದಿಂದ ವಿಮೋಚನೆಯಾಯಿತೋ ಅಂತಹ ಕರುಣಾನಿಧಿಯೂ ಆದ ಸರ್ವಜ್ಞನು, ಸರ್ವ ವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಸಕಲ ವೈಭೋಗಗಳಿಂದ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿಮ್ಮ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವನು ದೇವ. ದೋಣಿ ನಮಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ತಮ್ಮ ದರ್ಶನವಾಗುವವರೆಗೂ ನಿನ್ನನ್ನೇ ಜ್ಞಾನಿಸುವನು ದೇವ. ಕೃಷ್ಣ ಕೃಷ್ಣ
ಸೃಷ್ಟಿಯ ಜಾಲ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದ ನಿನ್ನಯ ಲೀಲಾ ಕೃಷ್ಣ ಮಾಧವ ಬಣ್ಣಿಸಲಹುದ ನಿನ್ನಯ ಲೀಲಾ 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 ನೀರಜಲೋಚನ ತರುಜನಕಾರ ನೀರಜಲೋಚನ ತರುಜನಕಾರ ಮುರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮುರೆ ಕೇಳಿ ನೀ ಬಾರೆಯ ಮುರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ ವಿದುರ ಪರಮಾತ್ಮ ಬಂದೆಯ ಮುಕುಂದ ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನಾವಿತಿಯ ತಂದೆ ಪರಮಾತ್ಮ ವಿದುರ ಈ ನಿಮ್ಮ ಪಾದಧೂಳಿಯಿಂದ ಈ ನನ್ನ ಜನ್ಮವು ಸಾರ್ಥಕವಾಯಿತು ಈ ನನ್ನ ಕುಟೀರವು ಪಾವನವಾಯಿತು ದೇವ ಪಾವನವಾಯಿತು ಪರಮಾತ್ಮ ವಿದುರ ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳಸಿದ ನಿನ್ನ ಕುಟೀರದೊಳಗೆ ಇನ್ನಾವತಿಗಿಳಿದರು ಸರಿ ಇನ್ನಾವತಿಗಿಳಿದರು ಸರಿ ನನ್ನೇ ಜೀವನ ಮಂದಹಾಸವ ಬೀರಿ ಮಂದಹಾಸವ ಬೀರಿ ಬೆಳಗಿದ ನೆನ್ನ ಮನದಂಗಳವ ಮುಕುಂದ ಆನಂದ ಮಹದಾನಂದ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ ದೇವಾದಿದೇವನ
ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಿದೆಯಾ ತಂದೆ? ವಿದುರ, ಪರಮಾತ್ಮ. ಏಕೆಂದು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿಂದಲೇ ಏಕೆ? ವಿದುರ, ಏಕೆಂದು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿಂದಲೇ ಏಕೆ? ಪರಮ ಭಕ್ತಿ ಸದೆಯಿರಲು ಏತಕ್ಕೆ? ವಿದುರ, ಪರಮ ಭಕ್ತಿ ಸದೆಯಿರಲು ಏತಕ್ಕೆ? ಬಯಲು ಭ್ರಾಂತಿಯುಂಗಳಲ್ಲುವುದೇಕೆ? ಬಯಲು ಭ್ರಾಂತಿಯುಂಗಳಲ್ಲುವುದೇಕೆ? ಭವಸಾಗರವ ದಾಟಿಸುವೆನ್ನ, ಭವಸಾಗರವ ದಾಟಿಸುವೆನ್ನ ಪರಮ ಭಾಗವತಿ ಭಕ್ತ ಶಿರೋಮಣಿ. ವಿದುರ, ಪರಮ ಭಾಗವತಿ ಭಕ್ತ ಶಿರೋಮಣಿ. ಏಕೆಂದು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿಂದಲೇ ಏಕೆ? ವಿದುರ, ಪರಮಾತ್ಮ. ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ. ವಿದುರ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಕೇವಲ ಅಣುಸ್ವರೂಪಿಯಾದ ನಾನು ಕೊಡುವುದೇನಿದೆ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಸೆಳೆದು ತಂದಿರುವುದು ವಿದುರ. ವಿದುರ, ನೀನು ಸಾಮಾನ್ಯನೇ ವಿದುರ. ಪಡವಿಯೋಳ್ ಬತ್ತಸಿರೋ ಮಣ್ಣಿ ನೀನೆ. ವಿದುರ, ಪಡವಿಯೋಳ್ ಬತ್ತಸಿರೋ ಮಣ್ಣಿ ನೀನೆ. ಬಲ್ಲೆ ನಿನ್ನಯ್ಯ ಮನವ್ವ, ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ್ವ. ಭಕ್ತಿಯ ಪಾಶದಿ ಚಿತ್ತವನ್ನು ಲೇಸಿದೆ. ವಿದುರ, ಭಕ್ತಿಯ ಪಾಶದಿ ಚಿತ್ತವನ್ನು ಲೇಸಿದೆ. ಎತ್ತ ಹೋದರು ಮನ ಈ ತಲೆ ಬಾರ್ಬೋದು. ಎತ್ತ ಹೋದರು ಮನ ಈ ತಲೆ ಬಾರ್ಬೋದು. ಚಟ್ಟನೆಂದೆನಿಸಿದ ವಿದುರ, ವಿದುರ, ಚಟ್ಟನೆಂದೆನಿಸಿದ ಭಕ್ತ ಸುಯೋಧನ. ವಿದುರ, ಶಕ್ತನೆಂದೆನಿಸಿದ ಭಕ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನಿರುವನೆ. ಭಕ್ತನೆ ನಿನಗಿಂತ ಉತ್ತಮನಿರುವನೆ. ಬಲ್ಲೆ ನಿನ್ನಯ್ಯ ಮನವ್ವ, ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ್ವ. ವಿದುರ, ವಿದುರ, ಸತತವು ನನ್ನ ಧ್ಯಾನಿಸುತ್ತಾ ಪ್ರಪಂಚದ ಭೋಗವಸ್ತುವನ್ನು ತ್ಯಾಗ ಮಾಡಿ 40 ವರ್ಷಗಳಿಂದ ಕಾಮ ಕ್ರೋಧಗಳಿಗೆ ಎದೆಗೊಡದೆ ಆಹಾರವನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿ ನನ್ನ ಅರಿನೇ ವಿದುರ.
ವಿದುರ, ಅದಿರಲಿ, ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ವಿದುರ, ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ಗೋಮಾತೆ ಕ್ಷೀರವೇ? ಅದು ನನಗೆ ಬೇಕಾದ ಆಹಾರವೇ. ಹಿಂದೆ ಕುಚಲನು ಬಹು ಪ್ರೀತಿಯಿಂದ ತಂದುಕೊಟ್ಟ ಅಮೃತಕ್ಕೆ ಸಮನಾದ ಅವಲಕ್ಕಿ ಸಾರವು ಈಗಲೂ ಸಹ ಸೆವೆದಿಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣುಗಳ ರುಚಿಯು ಈಗೂ ಸಹ ಮರೆಯುವಂತಿಲ್ಲ. ಈಗ ನಿನ್ನಲ್ಲಿರುವ ಈ ಕ್ಷೀರವು ಇವೆಲ್ಲಕ್ಕಿಂತಲೂ ಅತ್ಯುತ್ತಮವಾದುದು. ಎಲ್ಲಿ ಅದನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೇನಲ್ಲ ದೇವ? ಏನು ವಿದುರ, ಕ್ಷೀರವೇ ನನ್ಗರ್ಪಿಸಿದೆಯಾ? ನನ್ಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಲೇಬೇಕಲ್ಲ ವಿದುರ. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಆಗಲಿ ಪರಮಾತ್ಮ. ಸ್ವೀಕರಿಸು ದೇವ. ವಿದುರ, ನೋಡಿದೆಯಾ ಪಾತ್ರೆ ತಳಭಾಗದಲ್ಲಿ ಕ್ಷೀರವು ಇದ್ದರೂ ಇಲ್ಲವೆಂದು ಹೇಳುತ್ತಿರುವಲ್ಲ, ನೀ ಎಂತ ಸುಳ್ಳುಗರನೆಯ ವಿದುರ. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ವಲ್ಲ ದೇವ? ಏಕೆ ನಿಂತಿಲ್ಲ ವಿದುರ? ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಕ್ಷೀರ ಇದ್ದರೂ ಇಲ್ಲವೆಂದು ಹೇಳ್ತಿರುವಲ್ಲ, ನಿಂತ ಸುಳ್ಳುಗರನ್ನೇ ವಿದುರ. ನೀನು ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಅಲ್ಲಿ ಉಕ್ಕಿ ಹರಿತಿರುವುದು ನೋಡು ವಿದುರ. ಧನ್ಯನಾದೇನು ವಾಸುದೇವ, ಧನ್ಯನಾದೇನು. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ
ಸಾಗರ ಶನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ, ವಿದುರ ತಾವು ದಯಮಾಡಿಸಿದ ಕಾರಣವೇನೆಂದು ನಾನು ತಿಳಿಯಬಹುದೇ ವಾಸುದೇವ? ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆ ವಿದುರ. ಪರಮಾತ್ಮ, ಭಕ್ತರಾದ ಪಾಂಡವರಿಗೋಸ್ಕರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದೆ. ನಿಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ವಾಸುದೇವ. ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿ ಬಳಿ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಹಿಂದೆಂದಿಗೂ ನಡೆದಂಥ ವಿಚಿತ್ರವಾದ ಪ್ರಸಂಗವೊಂದು ನಡೆಯುವುದು, ನೀನು ಸಹ ನೋಡುವಂತೆ. ಆಗಲಿ ವಾಸುದೇವ. ವಿದುರ, ನೀನು ಬರುವಾಗ ನಿನ್ನಲ್ಲಿರುವ ಶಿವಧನುಸನ್ನು ಮರೆಯದೆ ತೆಗೆದುಕೊಂಡು ಬಾ ವಿದುರ. ಆಗಲಿ ಪರಮಾತ್ಮ. ಜಗದ ಜೀವನದ ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವನೋ ಬಲ್ಲವರಿಲ್ಲ ಜಗದ ಜೀವನೋ ಭವನೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವನೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ಶ್ರೀ ಪರಿಪಾಲಿಪ ಭವರೋಗ ವೈದ್ಯ ಭಕ್ತರ